ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ರವಿ ಪಾಟೀಲ್ ಅವರೇ, ಸಹೋದರರಾದ ಮಹೇಶ್ ಅವರೇ, ಪ್ರಭು ಅವರೇ, ನಮ್ಮ ಸಹೋದರಿ ಹಾಗೂ BJP ಆಕ್ಟಿವಿಸ್ಟ್ ಆದ ಸ್ಮಿತಾ ಪೂಜಾರಿ ಅವರೇ, ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನನ್ನ ಸಹೋದರರೇ ಎಲ್ಲರಿಗೂ ನಮಸ್ಕಾರ. ವಿಜಯ್ ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಸಾನ್ನಿಧ್ಯದಲ್ಲಿ ಇವತ್ತು ಏನು ಓಪನಿಂಗ್ ಮಾಡಿದ್ದಾರೆ ವಿಜಯ ಸ್ಪಂದನ ಯೂಟ್ಯೂಬ್ ಚಾನೆಲ್ ಹಾಗೂ ಸಹಾಯವಾಣಿ. ಇದು ಕನ್ನಡಿಗರ ಧ್ವನಿಯಾಗಿ ಕನ್ನಡಿಗರ ಮನಗಳಲ್ಲಿ ಮನೆ ಮಾಡಿ ಸಹಾಯ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತೇನು ಇದು ಶುರು ಮಾಡಿದ್ದಾರೆ ಯೂಟ್ಯೂಬ್ ಚಾನೆಲ್. ಇದರಿಂದ ನಮ್ಮ ನಾಡಿನ ಎಲ್ಲ ಸಹೋದರಿಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಹಾಗೂ ಕಾರ್ಮಿಕರಿಗೆ, ಪ್ರೈವೇಟ್ ಕಂಪನಿಗಳು ಹಾಗೂ ಸರ್ಕಾರಿ ಇಲಾಖೆಗಳಿಂದೆಲ್ಲ ಎಲ್ಲ ಸಮಸ್ಯೆಗಳನ್ನು ಸ್ಪಂದಿಸುವ ನಿಟ್ಟಿನಲ್ಲಿ ಮಾಡಿರುವಂಥದ್ದು. ಇದು ಮಾಡಿರುವ ಈ ಒಂದು ಕೆಲಸ ಆಕ್ಚುಲಿ ಮಹಿಳಾ ಸಬಲೀಕರಣ ಅಂದ್ರೆ ವುಮೆನ್ ಎಂಪವರ್ಮೆಂಟ್ಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಸಮಾಜದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಿಳೆಯರು ಇದರ ಒಂದು ಸದುಪಯೋಗ ತಗೋಬೇಕು ಅಂತ ಈ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊಂತೀನಿ. ಯಾಕೆಂದ್ರೆ ಮಹಿಳೆಯರಿಗೆ ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟೋ ಅಂದ್ರೆ ಸಮಸ್ಯೆಗಳಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಯಾರು ಕೇಳಬೇಕು ಅಂತ ಗೊತ್ತಿರಲ್ಲ, ಯಾರು ಬೇಗ ಸ್ಪಂದಿಸಲ್ಲ, ಸರಿಯಾದ ನೆಟ್ವರ್ಕ್ ಸಿಕ್ಕಿರಲ್ಲ. ಸೊ ಈ ಸಹಾಯವಾಣಿಯ ಮೂಲಕ ನಮ್ಮ ಸಹೋದರಿಯರಿಗೆ ಒಂದು ಹೆಚ್ಚಿನ ಒಂದು ಸಹಾಯ ಸಿಗತ್ತೆ. ಬರುವಂತ ದಿನಗಳಲ್ಲಿ ಸ್ವಾವಲಂಬಿ ಭಾರತದ ಕನಸನ್ನ ನಾವೇನು ಕಟ್ತೀವಿ ಅದು ಈ ಪ್ಲಾಟ್ಫಾರ್ಮ್ ಮೂಲಕ ನಾವು ನೋಡಬಹುದು ಅನ್ನುವಂತ ಒಂದು ಪಾಸಿಟಿವ್ ಭರವಸೆ ಬಂದಿದೆ. ಇವರು ಹಮ್ಮಿಕೊಂಡಂತಹ ಈ ಒಂದು ಹೊಸ ವೇದಿಕೆಯ ಮೂಲಕ ಹೆಚ್ಚಿನ ಒಂದು ಸಮಾಜ ಕಲ್ಯಾಣ ಆಗಲಿ. ನಮ್ಮ ಕರ್ನಾಟಕದಲ್ಲಿ ರಕ್ಷಣಾ ಅಂತ ನೀವು ಮಾಡ್ತಾನೆ ಇದ್ದೀರಾ. ನಮ್ಮ ಸಹೋದರಿಯರಿಗೆ ರಕ್ಷಣೆ ಮೂಲಕ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಹೆಚ್ಚಿನ ಒಂದು ಶಕ್ತಿ ತುಂಬಿದ್ದಕ್ಕೆ ಎಲ್ಲ ಸಹೋದರರಿಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎಂಟೈರ್ ಟೀಮ್, ಥ್ಯಾಂಕ್ ಯು.